ಪ್ರಿಯ ಕೆ ಎಸ್ ಸ್ಪರ್ಧಾರ್ಥಿಗಳೇ, ಕೆ ಎಸ್ ಮೇನ್ಸ್ನ ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಇನಿಷಿಯೇಟಿವ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಈ ವಾರದ ಸಬ್ಜೆಕ್ಟ್ ನಾವು ನೋಡೋದಾದರೆ ಇಂಡಿಯನ್ ಎಕನಾಮಿಯ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಇವತ್ತು ಡೇ 9. ಸೊ ಈ ದಿನದ ಪ್ರಶ್ನೆ ಏನು ಅಂತ ಅನ್ನೋದನ್ನು ನೋಡೋಣ. ಡಿಸ್ಕಸ್ ದ ಮೆಜರ್ಸ್ ಟೇಕನ್ ಬೈ ದ ಗವರ್ಮೆಂಟ್ ಟು ಇಂಪ್ರೂವ್ ದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇನ್ ಇಂಡಿಯಾ ಅನ್ನೋವಂಥದ್ದು ಪ್ರಶ್ನೆ. ಸೊ ಭಾರತದಲ್ಲಿ ವ್ಯಾಪಾರ ಪಥವನ್ನು ಸುಧಾರಿಸಲು ಸರ್ಕಾರವು ತೆಗೆದುಕೊಂಡ ಕ್ರಮಗಳನ್ನು ಚರ್ಚಿಸಿ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ 10 ಮಾರ್ಕ್ಸ್ ಮತ್ತು 150 ವರ್ಡ್ಸ್ಗೆ. ಸೊ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಏನಿದೆ, ಆ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕಾನ್ಸೆಪ್ಟ್ ಆಗುತ್ತೆ. ಯಾಕಂದರೆ ಯಾವುದೇ ಒಂದು ದೇಶದ ಆರ್ಥಿಕತೆ ಬೆಳವಣಿಗೆ ಆಗಬೇಕಾದ್ರೆ ಆ ದೇಶದಲ್ಲಿ ಏನಂತಂದರೆ ಬಿಸ್ನೆಸ್ ಮಾಡುವಂಥದ್ದು ಅಥವಾ ವ್ಯಾಪಾರ ಮಾಡುವಂಥದ್ದು ಅತಿ ಸರಳೀಕರಣವಾದಾಗ ಆ ದೇಶದಲ್ಲಿ ಆರ್ಥಿಕವಾದಂತಹ ಪ್ರಗತಿ ಏನಂತಂದರೆ ತುಂಬ ಜಾಸ್ತಿ ಆಗುವಂಥದ್ದನ್ನು ನಾವೆಲ್ಲರೂ ನೋಡಿರುವಂಥದ್ದು. ಈ ಕಾರಣದೊಳಗಡೆ ಭಾರತದಲ್ಲೂ ಕೂಡ ಹಲವಾರು ಇನಿಷಿಯೇಟಿವ್ಗಳನ್ನು ತೆಗೆದುಕೊಳ್ಳಲಾಗಿದೆ ಈ ವ್ಯಾಪಾರದ ಸರಳೀಕರಣವನ್ನು ಮಾಡಲಿಕ್ಕೆ ಅಥವಾ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅಂತ. ಸೊ ಮೊದಲನೇದಾಗಿ ಇದಕ್ಕೆ ಯಾವ ರೀತಿ ಆಕ್ಷನ್ನ ಬರೀಬೋದು ಅಂತ ನಾವು ನೋಡಿದ್ರೆ, ಸೊ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಗುತ್ತೆ. ಒಂದು ಕಂಟ್ರಿ ಅಥವಾ ಒಂದು ಎಕಾನಮಿ ಎಷ್ಟು ಓಪನ್ ಆಗಿ ಇದೆ ಅಂತ ಅನ್ನೋಂಥದ್ದನ್ನು ತೋರಿಸ್ಲಿಕ್ಕೆ. ಅದೇ ರೀತಿ ಏನಂತಂದರೆ ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಲಿಕ್ಕೆ ಎಷ್ಟು ಸರಳವಾಗಿದೆ ಆ ಕಂಟ್ರಿಲಿ ಅಂತ ಅನ್ನೋದನ್ನು ತೋರಿಸ್ಲಿಕ್ಕೆ ಅಂತ. ಸೊ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನುವಂಥ ಒಂದು ಇಂಡೆಕ್ಸನ್ನು ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್ ಏನಿದೆ, ಸೊ ಅದು ಕೂಡ ಕೊಡ್ತಾ ಇತ್ತು. ಬಟ್ ಇತ್ತೀಚೆಗೆ ಈ ರಿಪೋರ್ಟ್ ಸ್ಟಾಪ್ ಆಗಿರುವಂಥದ್ದು. ಬಟ್ 2020 ಪ್ರಕಾರ ನಾವು ನೋಡಿದ್ರೆ ಭಾರತ ಏನಂತಂದರೆ ಭಾರತದ ರ್ಯಾಂಕಿಂಗ್ 63 ಇತ್ತು ಎಂಟೈರ್ ವರ್ಲ್ಡಲ್ಲಿ, ಗ್ಲೋಬಲ್ ಲೆವೆಲಲ್ಲಿ. ಸೊ ಆ ರ್ಯಾಂಕಿಂಗಲ್ಲೂ ಕೂಡ ಬಹಳಷ್ಟು ಇಂಪ್ರೂವ್ಮೆಂಟ್ ಕೂಡ ಭಾರತದ ದೃಷ್ಟಿಯಿಂದ ಆಗಿರುವಂಥದ್ದನ್ನು ಕೂಡ ನಾವು ನೋಡ್ತೀವಿ. ಸೊ ಹೀಗಾಗಿ ಏನಂತಂದರೆ ಇಂಡಿಯಾ ಆಲ್ಸೋ ಫಿಗರ್ಸ್ ಇನ್ ಟಾಪ್ 10 ಮೋಸ್ಟ್ ಇಂಪ್ರೂವ್ಡ್ ಕಂಟ್ರೀಸ್ ಇನ್ ದ ವರ್ಲ್ಡ್ ಫಾರ್ ದ ಥರ್ಡ್ ಕಾನ್ಸಿಕ್ಯೂಟಿವ್ ಇಯರ್. ಅಂದರೆ ಹಿಂದಿನ 3 ಇಂಡೆಕ್ಸ್ಗಳಿಗೆ ಕಂಪೇರ್ ಮಾಡಿದರೆ, 3 ವರ್ಷದ ಇಂಡೆಕ್ಸ್ಗಳಿಗೆ ಕಂಪೇರ್ ಮಾಡಿದರೆ ಭಾರತದ ಪ್ರತಿ ಇಂಡೆಕ್ಸಲ್ಲಿ ಇಂಪ್ರೂವ್ಮೆಂಟನ್ನು ಕಾಣ್ತಾ ಹೋಗಿರುವಂಥದ್ದು. ಸೊ ಅದು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಇದು ನಮಗೆ ಇಂಟ್ರಡಕ್ಷನ್ ಆಗಿ ಈ ರೀತಿ ನಾವು ಬಳಕೆ ಮಾಡ್ಕೋಬೋದು. ನಾವು ನೋಡೋದಾದರೆ ಗೌರ್ಮೆಂಟ್ ಹಾಗಾದರೆ ಏನೇನು ಸ್ಟೆಪ್ಸ್ಗಳನ್ನು ತಗೊಂಡಿದೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಭಾರತದೊಳಗಡೆ ಅಂತ. ಸೊ ಸ್ಟಾರ್ಟಿಂಗ್ ಎ ಬಿಸ್ನೆಸ್, ಸೊ ಬಿಸ್ನೆಸ್ನ ಪ್ರಾರಂಭ ಮಾಡಲಿಕ್ಕೆ ಸೊ ಅದನ್ನು ಸರಳೀಕರಣ ಮಾಡಿದೆ ಬೈ ಫುಲ್ ಇಂಟಿಗ್ರೇಟಿಂಗ್ ಮಲ್ಟಿಪಲ್ ಅಪ್ಲಿಕೇಶನ್ ಫಾರ್ಮ್ಸ್ ಇನ್ ಟು ಅ ಜನರಲ್ ಇನ್ಕಾರ್ಪೊರೇಷನ್ ಫಾರ್ಮ್. ಸೊ ಮುಂಚೆ ಇರತಕ್ಕಂತಹ ಭಾಳಷ್ಟು ಹಲವಾರು ಫಾರ್ಮ್ಗಳನ್ನು, ಮಲ್ಟಿಪಲ್ ಫಾರ್ಮ್ಸ್ಗಳನ್ನು ಫಿಲ್ ಮಾಡಬೇಕಾಗಿತ್ತು. ಅದನ್ನೆಲ್ಲವೂ ತೆಗೆದಾಕಿ ಜನರಲ್ ಇನ್ಕಾರ್ಪೊರೇಷನ್ ಫಾರ್ಮ್ ಅನ್ನುವಂಥದ್ದನ್ನು ತಗೊಂಡು ಬಂದಿರುವಂಥದ್ದು. ಅದೇ ರೀತಿ ವ್ಯಾಟ್, ಹಲವಾರು ಬೇರೆ ಬೇರೆ ಇಂಡಿಯಾದಲ್ಲಿ ಸ್ಟೇಟ್ ಲೆವೆಲಲ್ಲಿ ಏನು ಬೇರೆ ಬೇರೆ ವ್ಯಾಟ್ಗಳಿದ್ದು ಅವೆಲ್ಲವನ್ನು ತೆಗೆದು GST ಮಾಡಿರುವಂಥದ್ದು. ಸೊ ಈಗ ಕೂಡ ಈ GST ಮಾಡಿದ ಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ, ಒಂದು ಬಿಸ್ನೆಸ್ಸನ್ನು ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಫಸ್ಟು. ಸೊ ಆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಏನಾಗಿದೆ ಫಾಸ್ಟ್ ಆಗಿರುವಂಥದ್ದು. ಸೊ GST ರೂಲ್ಸನ್ನು ನಾವು ನೋಡ್ತಾ ಹೋದಾಗ ಏನಂತಂದರೆ ಒಂದು ವಾರದ ಒಳಗೆ, ಅಂದರೆ 7 ದಿನಗಳ ಒಳಗೆ ನಿಮ್ಮ ಬಿಸ್ನೆಸ್ ರಿಜಿಸ್ಟ್ರೇಷನ್ ಆಗುತ್ತೆ ಭಾರತದೊಳಗಡೆ ಅನ್ನೋಂಥದ್ದು ಒಂದು ನಾರ್ಮ್ ಇರೋದು ಈಗ. ನೆಕ್ಸ್ಟ್ ಹಾಗಾದರೆ ಡೀಲಿಂಗ್ ವಿತ್ ಕನ್ಸ್ಟ್ರಕ್ಷನ್ ಪರ್ಮಿಟ್. ಮುಂಚೆ ನೀವು ಬಿಸ್ನೆಸ್ ಸೆಟಪ್ ಮಾಡಬೇಕಾದ್ರೆ, ಒಂದು ಆಫೀಸ್ ಬಿಲ್ಡ್ ಮಾಡಬೇಕು ಅಥವಾ ಒಂದು ಫ್ಯಾಕ್ಟ್ರಿನ ಬಿಲ್ಡ್ ಮಾಡಬೇಕು ಅಂತಂದರೆ ಹಲವಾರು ಕನ್ಸ್ಟ್ರಕ್ಷನ್ ಪರ್ಮಿಟ್ಗಳನ್ನು, ಮಲ್ಟಿಪಲ್ ಪರ್ಮಿಟ್ಗಳನ್ನು ತಗೊಳ್ಬೇಕಾಗ್ತಿತ್ತು. ಸೊ ಅದನ್ನು ಕೂಡ ಈಸಿ ಮಾಡಲಾಗಿದೆ. ಆ್ಯಂಡ್ ಲೆಸ್ ಟೈಮ್ ಒಳಗಡೆ ನಿಮಗೆ ಆ ಕನ್ಸ್ಟ್ರಕ್ಷನ್ ಪರ್ಮಿಟ್ ಸಿಗೋ ಥರ ಒಂದು ಪ್ರೋಸೆಸ್ಸನ್ನು ಸ್ಟ್ರೀಮ್ ಲೈನ್ ಮಾಡಲಾಗಿದೆ ಅನ್ನೋವಂಥದ್ದು. ಸೊ ನೆಕ್ಸ್ಟ್ ಅದೇ ರೀತಿ ಸ್ವಿಫ್ಟ್ ಇನಿಷಿಯೇಟಿವ್ ಅಂತ ನಾವು ನೋಡೋದಾದರೆ, ಸ್ವಿಫ್ಟ್ ಅಂತ ಬಂದಾಗ ಇದು ಕೂಡ ಪಾರ್ಟ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಗಿರುತ್ತೆ. ಇಟ್ಸ್ ಅ ಪಾರ್ಟ್ ಆಫ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇನಿಷಿಯೇಟಿವ್. ಸೊ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸಸ್ ಮತ್ತು ಕಸ್ಟಮ್ಸು, ಅದೇ ರೀತಿ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಟೇಕನ್ ಅಪ್ ಏನಂತಂದರೆ ಇಂಪ್ಲಿಮೆಂಟೇಷನ್ ಆಫ್ ಸಿಂಗಲ್ ವಿಂಡೋ ಪ್ರಾಜೆಕ್ಟ್ ಟು ಫೆಸಿಲಿಟೇಟ್ ದ ಟ್ರೇಡಿಂಗ್ ಅಕ್ರಾಸ್ ಬಾರ್ಡರ್ಸ್ ಇನ್ ಇಂಡಿಯಾ ಅಂತನ್ನುವಂಥದ್ದು. ಸೊ ಈ ಸ್ವಿಫ್ಟ್ ಅಂತಂದ್ರೆ ಏನು, ಸಿಂಗಲ್ ವಿಂಡೋ ಇಂಟರ್ಫೇಸ್ ಫಾರ್ ಟ್ರೇಡ್ ಅಂತ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಗೌರ್ಮೆಂಟ್ ಇಂಟರ್ಫೇಸ್ ಏನಿದೆ ಅದು ಕಮ್ಮಿ ಆಗುತ್ತೆ, ಗೌರ್ಮೆಂಟ್ ಏಜೆನ್ಸಿ ಇನ್ವಾಲ್ವ್ಮೆಂಟ್ ಕಮ್ಮಿ ಆಗುತ್ತೆ. ಅದೇ ರೀತಿ ಟೈಮು ಕೂಡ ಸೇವ್ ಆಗುತ್ತೆ ಆ್ಯಂಡ್ ಕಾಸ್ಟ್ ಕೂಡ ಇದರಲ್ಲಿ ಸೇವ್ ಆಗುವಂಥದ್ದು. ಸೊ ಈ ಸ್ವಿಫ್ಟ್ ಮುಖ್ಯವಾಗಿ ಏನಂತಂದರೆ ಮೇಕ್ ಇನ್ ಇಂಡಿಯಾ ಮತ್ತು ಡಿಜಿಟಲ್ ಇಂಡಿಯಾ ಅಂತ ಇನಿಷಿಯೇಟಿವ್ಗಳಿಗೆ ಒಂದಿಷ್ಟು ಬೂಸ್ಟ್ ಕೊಡುತ್ತೆ. ಸೊ ದ ಆಬ್ಜೆಕ್ಟಿವ್ of the Swift is along with Make in India and Digital India initiatives ಅನ್ನೋಂಥದ್ದು. ಸೊ ಈ ಸ್ವಿಫ್ಟ್ ಇನಿಷಿಯೇಟಿವ್ನ ಕೂಡ ಇಲ್ಲಿ. ನೆಕ್ಸ್ಟ್ ಅದೇ ರೀತಿ NIIF, ಇದು ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ. ಇದು ಈ ಫಂಡನ್ನು 2015 ಸ್ಥಾಪನೆ ಮಾಡಲಾಗುತ್ತೆ. ಈ ಫಂಡ್ ಏನಂತಂದರೆ ಬಹಳಷ್ಟು ಬೇರೆ ಬೇರೆ ಕಂಟ್ರಿಗಳಿಂದ ಇನ್ವೆಸ್ಟ್ಮೆಂಟನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ, ಆಮೇಲೆ ಆ ಇನ್ವೆಸ್ಟ್ಮೆಂಟನ್ನು ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಬಳಸಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಫಂಡು. ಇದು ಕೂಡ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅನ್ನೋಂಥದ್ದು. ನೆಕ್ಸ್ಟ್ ಅದೇ ರೀತಿ ಗೆಟಿಂಗ್ ಕ್ರೆಡಿಟ್. ಇವಾಗ
ಯಾವುದೇ ಬಿಸ್ನೆಸ್ಸು ಚೆನ್ನಾಗಿ ರನ್ ಆಗಬೇಕು ಅಂತಂದರೆ ಅದಕ್ಕೆ ಕ್ರೆಡಿಟ್ ಫೆಸಿಲಿಟೀಸ್ ಅಥವಾ ಸಾಲದ ಸೌಲಭ್ಯಗಳು ಏನಿದ್ದಾವೆ ಅದನ್ನು ಇಂಪ್ರೂವ್ಮೆಂಟ್ ಮಾಡಬೇಕಾಗುತ್ತೆ. ಅದನ್ನು ಕೂಡ ಭಾರತದಲ್ಲಿ ಸ್ಟ್ರೆಂಥನ್ ಮಾಡಲಾಗಿದೆ. ಸೊ ಯಾರು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇರ್ತಾರೆ, ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇದ್ದವ್ರಿಗೆ ಅವರಿಗೆ ತುಂಬ ಪ್ರಯಾರಿಟೈಸ್ ಆಗಿ ಅವರಿಗೆ ಏನಂತಂದರೆ ಕ್ರೆಡಿಟನ್ನು ಕೊಡಬೇಕು ಅನ್ನೋವಂಥದ್ದನ್ನು ಇಲ್ಲಿ ಹೇಳಿರುವಂಥದ್ದು. ನೆಕ್ಸ್ಟ್ ಅದೇ ರೀತಿ ಪೇಯಿಂಗ್ ಟ್ಯಾಕ್ಸಸ್ ಅಂತ ನಾವು ನೋಡಿದ್ರೆ ಟ್ಯಾಕ್ಸ್ ಪೇಮೆಂಟ್ಗಳನ್ನು ಈಸಿ ಮಾಡಲಾಗಿದೆ, ಪ್ರೋಸೆಸನ್ನು ಈಸಿ ಮಾಡಲಾಗಿದೆ. ಉದಾಹರಣೆಗೆ ಜಿ ಎಸ್ ಟಿನೇ ನೋಡಿರ್ಬೋದು, ಕಂಪ್ಲೈನ್ಸ್ ಹ್ಯಾಸ್ ಬೀನ್ ಮೇಡ್ ಮೋರ್ ಈಸಿಯರ್ ಕಂಪೇರ್ಡ್ ಟು ಪ್ರೀವಿಯಸ್ ಇಯರ್ಸ್ ಅಂತ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ನೆಕ್ಸ್ಟ್ ಅದೇ ರೀತಿ ಕಾರ್ಪೊರೇಟ್ ಟ್ಯಾಕ್ಸ್ಗಳನ್ನು ರಿಡ್ಯೂಸ್ ಮಾಡಿರೋದಾಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಬೆನಿಫಿಟ್ ಮಾಡುತ್ತೆ ಬಿಸ್ನೆಸ್ಗೆ ಅಂತನ್ನುವಂಥದ್ದು. ನೆಕ್ಸ್ಟ್ ಟ್ರೇಡಿಂಗ್ ಅಕ್ರಾಸ್ ದ ಬಾರ್ಡರ್ಸ್ ಅಂತಂದಾಗ ಇವಾಗ ಕಾಸ್ಟ್ ಆಫ್ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ಗಳನ್ನು ನಾವು ನೋಡಿದಾಗ ಬಹಳಷ್ಟು ಸೆಕ್ಟರ್ಸ್ಗಳಲ್ಲಿ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಟ್ರೇಡ್ ಬ್ಯಾರಿಯರ್ಸ್, ನಾವೀಗ ಟ್ಯಾರಿಫ್ ಮತ್ತು ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತ ಕರಿತೀವಿ, ಟ್ರೇಡ್ ಬ್ಯಾರಿಯರ್ಸು. ಸೊ ಅಂತಹ ಟ್ಯಾರಿಫ್ ಆ್ಯಂಡ್ ನಾನ್ ಟ್ಯಾರಿಫ್ ಟ್ರೇಡ್ ಬ್ಯಾರಿಯರ್ಸನ್ನು ಕೂಡ ಕಡಿಮೆ ಮಾಡಿರೋದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಅದೇ ರೀತಿ ರಿಸಾಲ್ವಿಂಗ್ ಇನ್ಸಾಲ್ವೆನ್ಸಿ. ಸೊ ಇನ್ಸಾಲ್ವೆನ್ಸಿ ಬಹಳಷ್ಟು ದೊಡ್ಡ ಪ್ರಾಬ್ಲಮ್ ಆಗಿತ್ತು ಭಾರತದೊಳಗಡೆ. ಈಗ NPA ಬಗ್ಗೆ ಎಲ್ಲರೂ ಕೇಳಿರ್ತಾರೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸು. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಒನ್ ಆಫ್ ದ ಹೈಯೆಸ್ಟ್ ಇತ್ತು. ಸೊ ಓವರ್ ದ ಪೀರಿಯಡ್ ಬೇರೆ ಬೇರೆ ಮೆಜರ್ಸ್ ತೊಗೊಳೋದ್ರ ಮೂಲಕ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಯಾವುದು ಅಂದರೆ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ತೊಗೊಂಬರ್ತಾರೆ 2016. ಸೊ ಇದನ್ನು ತಗೊಂಡು ಬಂದಾದಮೇಲೆ ಬಹಳಷ್ಟು ಕ್ವಿಕ್ಕಾಗಿ ಏನಂತಂದರೆ ಈ ಇನ್ಸಾಲ್ವೆನ್ಸಿ ರೆಸಲ್ಯೂಷನ್ ಆಗ್ತಾಯಿದೆ ಭಾರತದೊಳಗಡೆ. ಹೀಗಾಗಿ NPA ಇತ್ತೀಚೆಗೆ ನಾವು ಗೌರ್ಮೆಂಟ್ನ ಡೇಟಾ ನೋಡಿದ್ರೆ NPA ಬಹಳಷ್ಟು ಕಡಿಮೆ ಆಗಿರುವಂಥದ್ದು ಭಾರತದೊಳಗಡೆ. ಇದು ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಇದರಿಂದ ಕೂಡ ಬಿಸ್ನೆಸ್ ಮಾಡುವಂಥ ಒಂದು ವಾತಾವರಣ ಜಾಸ್ತಿ ಆಗುತ್ತೆ ಅನ್ನೋಂಥದ್ದು. ಸೊ ಇಷ್ಟೆಲ್ಲವೂ ಕೂಡ ಗೌರ್ಮೆಂಟ್ ಬೇರೆ ಬೇರೆ ಮೆಜರ್ಸ್ಗಳನ್ನ ತೊಗೊಂಡಿರುವಂಥದ್ದು. ಅದೇ ರೀತಿ ಅದರ್ ಇಂಪಾರ್ಟೆಂಟ್ ಮೆಜರ್ಸ್ ಯಾವುದು ಅಂತಂದರೆ ಇಂಪ್ಲಿಮೆಂಟೇಷನ್ ಆಫ್ ಇ-ಬಿಸ್ ಪೋರ್ಟಲನ್ನು ಮಾಡಿರೋದು, ಆಮೇಲೆ ಗೌರ್ಮೆಂಟ್ ಟು ಬಿಸ್ನೆಸ್ ಈ ಸರ್ವಿಸಸ್ನ ಕೊಡಲಿಕ್ಕೆ ಇ-ಬಿಸ್ ಪೋರ್ಟಲನ್ನು ಮಾಡಿರುವಂಥದ್ದು. ಅದೇ ರೀತಿ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಮಾಡಿರುವಂಥದ್ದು, ಇದು ಗೊತ್ತಿರುವಂಥದ್ದು ನಮಗೆ. ಅದೇ ರೀತಿ ನ್ಯಾಷನಲ್ ಟ್ರೇಡ್ ಫೆಸಿಲಿಟೇಷನ್ ಆ್ಯಕ್ಷನ್ ಪ್ಲ್ಯಾನನ್ನು ಮಾಡಿದರು. ಸೊ ಈ ಎಲ್ಲವೂ ಕೂಡ ಬೇರೆ ಬೇರೆ ಒಂದಿಷ್ಟು ರಿಫಾರ್ಮ್ಸ್ಗಳನ್ನು ತೊಗೊಂಬಂದಿದ್ದಾರೆ ಬಿಸ್ನೆಸ್ನ ಇಂಪ್ರೂವ್ಮೆಂಟ್. ಇನ್ನು ಇದನ್ನು ಹೇಗೆ ಕನ್ಕ್ಲೂಡ್ ಮಾಡ್ಕೊಳ್ಬೋದು ಅಂದರೆ, ಸೊ ಇಂಡಿಯಾ ಇಸ್ ಅಮಾಂಗ್ ದ ಟಾಪ್ 10 ಇಂಪ್ರೂವರ್ಸ್ ಇನ್ 2020 ರಿಪೋರ್ಟ್ನ ನಾವು ನೋಡೋದಾದರೆ. ಸೊ ಹವರ್ ಇಂಡಿಯಾ ಸ್ಟಿಲ್ ಲ್ಯಾಕ್ಸ್ ಇನ್ ಸರ್ಟನ್ ಏರಿಯಾಸ್ ಸಚ್ ಆಸ್ ಎನ್ಫೋರ್ಸಿಂಗ್ ಕಾಂಟ್ರಾಕ್ಟ್ಸ್, ಅದೇ ರೀತಿ ರಿಜಿಸ್ಟರಿಂಗ್ ಪ್ರಾಪರ್ಟಿ, while the improvement are impressive and the rise in overall ranking in the last few years is noteworthy. ಸೊ ಇವಾಗ ನಾವು ಇಂಪ್ರೂವ್ಮೆಂಟ್ ಮಾಡಿರೋದ್ರಿಂದ ಬರೀ ನಾವು ಎಲ್ಲದರಲ್ಲೂ ಎಲ್ಲ ಸೆಕ್ಟರ್ಸ್ಗಳಲ್ಲೂ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ಎಲ್ಲ ವಿಷಯಗಳಲ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾವ ಅಂತಂದರೆ ಇಲ್ಲ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಂತಂದರೆ ಕೆಲವೊಂದಿಷ್ಟು ಸುಧಾರಣೆಗಳನ್ನ ಕೂಡ ನಾವಿಲ್ಲಿ ತರಬೇಕಾಗುತ್ತೆ. ಉದಾಹರಣೆಗೆ ಕಾಂಟ್ರಾಕ್ಟ್ಗಳ ಎನ್ಫೋರ್ಸ್ಮೆಂಟ್ ಆಗಿರ್ಬೋದು, ಪ್ರಾಪರ್ಟಿಗಳನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದ್ರಲ್ಲಾಗಿರ್ಬೋದು, ಈ ಎಲ್ಲದರಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರೋದಕ್ಕೆ ಇಲ್ಲಿ ಅವಕಾಶ ಇದೆ. ಅದನ್ನೇನಾದರೂ ಮಾಡಿದ್ದೆ ಆದರೆ ಡೆಫಿನೆಟ್ಲಿ ಇನ್ನೂ ಕೂಡ ಇಲ್ಲಿ ಬಿಸ್ನೆಸ್ ಮಾಡುವಂಥ ಒಂದು ಎನ್ವೈರ್ನ್ಮೆಂಟು ಇಂಪ್ರೂವ್ ಆಗುತ್ತೆ ಅನ್ನೋಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಇಷ್ಟು ಈ ದಿನದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರಿಲೇಟೆಡ್ನ ಪ್ರಶ್ನೆ ಚರ್ಚೆ ಆಗಿತ್ತು. ಸೊ ಐ ಹೋಪ್ ನೀವೆಲ್ಲರೂ ಕೂಡ ಪ್ರತಿದಿನ ಆನ್ಸರ್ಗಳನ್ನು ಬರೀತಿದ್ದೀರಾ ಅನ್ಕೋತೀನಿ. ಇಫ್ ನಾಟ್, ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಿ. ಯಾಕಂದರೆ ಪ್ರತಿದಿನ ಉತ್ತರಗಳನ್ನ ಬರೀತಾ ಹೋದಾಗ ಡೆಫಿನೆಟ್ಲಿ ನಿಮ್ಮ ಆನ್ಸರ್ ರೈಟಿಂಗ್ ಸ್ಕಿಲ್ ಎನ್ಹ್ಯಾನ್ಸ್ ಆಗೇ ಆಗುತ್ತೆ ಓವರ್ ದ ಪೀರಿಯಡ್. ಅದೇ ರೀತಿ ಹಲವಾರು ಇನಿಷಿಯೇಟಿವ್ಸ್ಗಳನ್ನು ಇಂಡಿಯಾ ಫಾರ್ ಐಎಸ್ಎಲ್ ನಾವು ಮಾಡಿದ್ದೀವಿ. ಟೆಸ್ಟ್ ಸೀರೀಸ್ಗಳಾಗಿರ್ಬೋದು, ಡೈಲಿ ಬರೆಯುವಂಥ ಟೆಸ್ಟ್ ಸೀರೀಸ್ ಇದೆ, ಅಭ್ಯಾಸ್ ಟೆಸ್ಟ್ ಸೀರೀಸ್. ಅದೇ ರೀತಿ ವೀಕ್ಲಿ ಫುಲ್ ಆ್ಯಂಡ್ ಟೆಸ್ಟ್ ಸೀರೀಸ್ಗಳನ್ನ ಪ್ರಾರಂಭ ಮಾಡಿರುವಂಥದ್ದು. ಸೊ ಅದೇ ರೀತಿ ಕ್ಲಾಸ್ ರೂಮ್ ವ್ಯಾಲ್ಯುವೇಷನ್ ಪ್ರೋಗ್ರಾಮ್ಸ್ಗಳು ಕೂಡ ಬಹಳಷ್ಟು ತೊಗೊಂಡು ಬರಬೇಕನ್ನೋಂಥ ಪ್ಲ್ಯಾನಲ್ಲಿ ಇದ್ದೀವಿ. ಸೊ ನಮ್ಮ ಚಾನಲ್ನ ಫಾಲೋ ಮಾಡ್ತಾಯಿರಿ. ಇಫ್ ಯು ಆರ್ ನಾಟ್ ಸಬ್ಸ್ಕ್ರೈಬ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಆನ್ ದಿಸ್ ವಿಡಿಯೋ. ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋಸ್. ಥ್ಯಾಂಕ್ ಯು.